ಕಲ್ಪನೆ ಮಾಡಿ, ಒಮ್ಮೆ ಜಗತ್ತಿನ ಅತ್ಯಂತ ಆಧುನಿಕ ರಾಷ್ಟ್ರಗಳಲ್ಲಿ ಒಂದಾಗಿದ್ದ ದೇಶ ಇಂದು ಅಮೆರಿಕಾದ ಅತ್ಯಂತ ದೊಡ್ಡ ಶತ್ರುಗಳಲ್ಲಿ ಒಂದಾಗಿದೆ. 73 ವರ್ಷಗಳಿಂದ ಈ ಎರಡು ದೇಶಗಳು ಪರಸ್ಪರ ನಿರ್ಬಂಧಗಳು, ಯುದ್ಧದ ಬೆದರಿಕೆಗಳು ಮತ್ತು ರಾಜಕೀಯ ಸಂಘರ್ಷಗಳಲ್ಲಿ ಸಿಲುಕಿಕೊಂಡಿವೆ. ಆದರೆ ಈ ಕಥೆ ಅಣ್ವಸ್ತ್ರಗಳಿಂದ ಆರಂಭವಾಗಲಿಲ್ಲ, ಭಯೋತ್ಪಾದನೆಯಿಂದಲೂ ಅಲ್ಲ, ಧರ್ಮದಿಂದಲೂ ಅಲ್ಲ. ಈ ಕಥೆ ಆರಂಭವಾಗಿದ್ದು ಒಂದೇ ಒಂದು ವಸ್ತುವಿನಿಂದ, ತೈಲದಿಂದ. ನಮಸ್ಕಾರ ಸ್ನೇಹಿತರೆ, ಇನ್ಫೋ ಕನ್ನಡ ನಾಡು ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದು ಅಮೆರಿಕ ಮತ್ತು ಇರಾನ್ ನಡುವೆ ಒಂದು ಭಾರಿ ದೊಡ್ಡ ಯುದ್ಧ ನಡೆಯುತ್ತಿದೆ. ಆದರೆ ನಮಗೆಲ್ಲರಿಗೂ ಇರುವುದು ಒಂದು ಭಾವನೆ, ಈ ಯುದ್ಧ ಈಗಷ್ಟೇ ಶುರುವಾಗಿದೆ ಅನ್ನುವುದು. ಆದರೆ ಈ ಯುದ್ಧದ ಇತಿಹಾಸವನ್ನು ನೋಡಬೇಕಾದರೆ ನಾವು 75 ವರ್ಷಗಳ ಹಿಂದಕ್ಕೆ ಹೋಗಬೇಕಾಗುತ್ತದೆ. ಈ ವಿಡಿಯೋದಲ್ಲಿ ಆ 75 ವರ್ಷಗಳ ಸಂಪೂರ್ಣ ಇತಿಹಾಸವನ್ನು ಭಾಗವಾಗಿ ವಿವರಿಸಲಾಗಿದೆ. ಆದ್ದರಿಂದ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಮತ್ತು ಅಮೆರಿಕ ಯಾಕೆ ಇರಾನ್ನನ್ನು ದ್ವೇಷಿಸುತ್ತದೆ ಎಂಬುದರ ಅನುಭವ ಮತ್ತು ಇತಿಹಾಸ ನಿಮಗೆ ಗೊತ್ತಾಗುತ್ತದೆ. ಇಂದು ಅಮೆರಿಕ ಮತ್ತು ಇರಾನ್ ಪರಸ್ಪರ ಕಠಿಣ ಶತ್ರುಗಳಾಗಿದ್ದಾರೆ. ಅಮೆರಿಕ ಹೇಳುವುದು ಇರಾನ್ ಅಣ್ವಸ್ತ್ರಗಳನ್ನು ನಿರ್ಮಿಸಲು ಪ್ರಯತ್ನಿಸುತ್ತಿದೆ. ಇರಾನ್ ಹೇಳುವುದು ಅಮೆರಿಕ ನಮ್ಮ ದೇಶವನ್ನು ಯಾವತ್ತೂ ಸ್ವತಂತ್ರವಾಗಿ ಬೆಳೆಯಲು ಬಿಡಲಿಲ್ಲ. ಹಾಗಾದರೆ ಸತ್ಯ ಯಾವುದು? ಇದರ ಉತ್ತರಕ್ಕಾಗಿ ನಾವು ಸುಮಾರು 75 ವರ್ಷ ಹಿಂದೆ ಹೋಗಬೇಕು. 1950ರ ದಶಕದಲ್ಲಿ ಇರಾನ್ ಇಂದಿನಂತಿರಲಿಲ್ಲ. ತೆಹರಾನ್ ನಗರದ ರಸ್ತೆಗಳಲ್ಲಿ ಮಹಿಳೆಯರು ಪಾಶ್ಚಾತ್ಯ ಉಡುಪು ಧರಿಸಿ ಓಡಾಡುತ್ತಿದ್ದರು. ವಿಶ್ವವಿದ್ಯಾಲಯಗಳಲ್ಲಿ ಮಹಿಳೆಯರು ಉನ್ನತ ಶಿಕ್ಷಣ ಪಡೆಯುತ್ತಿದ್ದರು. ದೇಶದಲ್ಲಿ ಚುನಾವಣೆಗಳು ನಡೆಯುತ್ತಿದ್ದವು. ಪ್ರಜಾಪ್ರಭುತ್ವ ವ್ಯವಸ್ಥೆ ಕಾರ್ಯನಿರ್ವಹಿಸುತ್ತಿತ್ತು. ಇದು ಇಂದಿನ ಇರಾನ್ಗಿಂತ ಸಂಪೂರ್ಣ ವಿಭಿನ್ನವಾಗಿತ್ತು. ಆದರೆ ಈ ದೇಶದ ಬಳಿ ಒಂದು ಅಮೂಲ್ಯ ಸಂಪತ್ತಿತ್ತು, ಅದು ತೈಲ. ಆ ಸಮಯದಲ್ಲಿ ಇರಾನ್ ಜಗತ್ತಿನ ಅತಿದೊಡ್ಡ ತೈಲ ಉತ್ಪಾದಕ ರಾಷ್ಟ್ರಗಳಲ್ಲಿ ಒಂದಾಗಿತ್ತು. ಈ ತೈಲವೇ ಮುಂದಿನ ಹಲವಾರು ದಶಕಗಳ ಇತಿಹಾಸವನ್ನು ಬದಲಾಯಿಸಿತು. ಆ ಸಮಯದಲ್ಲಿ ಇರಾನ್ನ ತೈಲವನ್ನು ಬ್ರಿಟನ್ನ ಆಂಗ್ಲೋ ಇರಾನಿಯನ್ ಆಯಿಲ್ ಕಂಪನಿ ನಿಯಂತ್ರಿಸುತ್ತಿತ್ತು. ತೈಲ ಇರಾನ್ನ ನೆಲದಿಂದ ಹೊರಬರುತ್ತಿತ್ತು, ಆದರೆ ಅದರ ಲಾಭದ ಬಹುಪಾಲು ಬ್ರಿಟನ್ಗೆ ಹೋಗುತ್ತಿತ್ತು. ಇರಾನ್ಗೆ ಸಿಗುತ್ತಿದ್ದದ್ದು ಅತ್ಯಂತ ಕಡಿಮೆ ಪಾಲು ಮಾತ್ರ. ಇದು ಲಕ್ಷಾಂತರ ಇರಾನಿಯರಲ್ಲಿ ಅಸಮಾಧಾನ ಹುಟ್ಟಿಸಿತು. ಆಗ ಒಬ್ಬ ನಾಯಕ ಮುಂದೆ ಬಂದರು. ಅವರು ಹೇಳಿದರು, ಈ ತೈಲ ನಮ್ಮದು, ಇದರ ಲಾಭವೂ ನಮ್ಮದೇ ಆಗಬೇಕು. ಅವರ ಈ ಒಂದೇ ನಿರ್ಧಾರ ಅಮೆರಿಕ ಮತ್ತು ಬ್ರಿಟನ್ ಎರಡನ್ನೂ ಕೋಪಗೊಳಿಸಿತು. ಅದೇ ನಿರ್ಧಾರ ಇರಾನ್ನ ಇತಿಹಾಸವನ್ನೇ ಶಾಶ್ವತವಾಗಿ ಬದಲಾಯಿಸಿತು. ಮುಂದಿನ ಭಾಗದಲ್ಲಿ ಪ್ರಜಾಪ್ರಭುತ್ವದಿಂದ ಆಯ್ಕೆಯಾದ ಒಬ್ಬ ನಾಯಕನನ್ನು ಸಿಇಎ ಹೇಗೆ ಅಧಿಕಾರದಿಂದ ಕೆಳಗಿಳಿಸಿತು ಎಂಬ ರೋಚಕ ಕಥೆಯನ್ನು ನೋಡೋಣ. 1950ರ ದಶಕದ ಆರಂಭದಲ್ಲಿ ಇರಾನ್ನ ಜನರು ಒಂದು ಪ್ರಶ್ನೆ ಕೇಳಲು ಆರಂಭಿಸಿದರು. ತೈಲ ನಮ್ಮ ನೆಲದಿಂದ ಬರುತ್ತಿದೆ, ಆದರೆ ಅದರ ಲಾಭ ನಮಗೆ ಯಾಕೆ ಸಿಗುತ್ತಿಲ್ಲ? ವರ್ಷಗಳಿಂದ ಬ್ರಿಟನ್ನ ಆಂಗ್ಲೋ ಇರಾನಿಯನ್ ಆಯಿಲ್ ಕಂಪನಿ ಇರಾನ್ನ ತೈಲವನ್ನು ನಿಯಂತ್ರಿಸುತ್ತಿತ್ತು. ಇರಾನಿನ ನೆಲದಲ್ಲಿ ದುಡಿಯುತ್ತಿದ್ದವರು ಇರಾನಿಯರು, ಆದರೆ ಹೆಚ್ಚಿನ ಹಣ ಬ್ರಿಟನ್ಗೆ ಹೋಗುತ್ತಿತ್ತು. ಈ ಅನ್ಯಾಯದ ವಿರುದ್ಧ ಜನರ ಅಸಮಾಧಾನ ದಿನೇ ದಿನೇ ಹೆಚ್ಚಾಗತೊಡಗಿತು. ಆ ಸಮಯದಲ್ಲಿ ಒಬ್ಬ ನಾಯಕ ಜನರ ಭರವಸೆಯಾಗಿ ಹೊರಹೊಮ್ಮಿದರು. ಅವರ ಹೆಸರು ಮೊಹಮ್ಮದ್ ಮೊಸಾದೆಗ್. ಅವರು ಪಾಶ್ಚಾತ್ಯ ಶಿಕ್ಷಣ ಪಡೆದಿದ್ದರೂ ಅವರ ಮೊದಲ ಆದ್ಯತೆ ಒಂದೇ, ಇರಾನ್ನ ಸಂಪತ್ತು ಇರಾನ್ನ ಜನರದ್ದಾಗಬೇಕು. 1951ರಲ್ಲಿ ಅವರು ಪ್ರಜಾಪ್ರಭುತ್ವದ ಮೂಲಕ ಪ್ರಧಾನಮಂತ್ರಿಯಾದರು. ಅಧಿಕಾರಕ್ಕೆ ಬಂದ ತಕ್ಷಣವೇ ಒಂದು ಐತಿಹಾಸಿಕ ನಿರ್ಧಾರ ತೆಗೆದುಕೊಂಡರು. ಇರಾನ್ನ ತೈಲ ಉದ್ಯಮವನ್ನು ರಾಷ್ಟ್ರೀಕರಣ ಮಾಡುವುದಾಗಿ ಘೋಷಿಸಿದರು. ಈ ನಿರ್ಧಾರದಿಂದ ಇರಾನ್ನಲ್ಲಿ ಜನರು ಸಂತೋಷಪಟ್ಟರು, ಆದರೆ ಬ್ರಿಟನ್ಗೆ ಇದು ದೊಡ್ಡ ಆಘಾತವಾಗಿತ್ತು. ಏಕೆಂದರೆ ಇರಾನ್ ತನ್ನ ತೈಲವನ್ನು ಮರಳಿ ಪಡೆದುಕೊಂಡರೆ ಇತರ ದೇಶಗಳು ಅದನ್ನೇ ಅನುಸರಿಸಬಹುದು ಎಂಬ ಭಯ ಬ್ರಿಟನ್ಗೆ ಕಾಡತೊಡಗಿತು. ಬ್ರಿಟನ್ ನೇರವಾಗಿ ಯುದ್ಧ ಮಾಡಲಿಲ್ಲ, ಬದಲಾಗಿ ಆರ್ಥಿಕ ಒತ್ತಡವನ್ನು ಬಳಸಲಾರಂಭಿಸಿತು. ಇರಾನ್ನ ತೈಲದ ಮೇಲೆ ನಿರ್ಬಂಧ ಹೇರಿತು. ಪರ್ಷಿಯನ್ ಕೊಲ್ಲಿಯಲ್ಲಿ ನೌಕಾಪಡೆಯನ್ನು ನಿಯೋಜಿಸಿತು. ಇರಾನ್ನ ಬ್ಯಾಂಕ್ ಖಾತೆಗಳನ್ನು ಸ್ಥಗಿತಗೊಳಿಸಿತು ಮತ್ತು ಕೆಲವು ಪ್ರಮುಖ ವಸ್ತುಗಳ ರಫ್ತಿಗೂ ನಿರ್ಬಂಧ ಹೇರಿತು. ಈ ಕ್ರಮಗಳಿಂದ ಇರಾನ್ನ ಆರ್ಥಿಕತೆಗೆ ದೊಡ್ಡ ಹೊಡೆತ ಬಿತ್ತು. ಆದರೆ ಮೊಸಾದೆಗ್ ಹಿಂದೆ ಸರಿಯಲಿಲ್ಲ. ಅವರು ಹೇಳಿದರು,
ನಮ್ಮ ದೇಶದ ಸಂಪತ್ತಿನ ಮೇಲೆ ಹಕ್ಕು ನಮ್ಮದೇ. ಬ್ರಿಟನ್ ಒಂದು ನಿರ್ಧಾರಕ್ಕೆ ಬಂತು, ಒಬ್ಬರೇ ಇದನ್ನು ತಡೆಯಲು ಸಾಧ್ಯವಿಲ್ಲ. ಹೀಗಾಗಿ ಅವರು ಸಹಾಯಕ್ಕಾಗಿ ಅಮೆರಿಕಕ್ಕೆ ಮುಖ ಮಾಡಿದರು. ಮೊದಲಿಗೆ ಅಮೆರಿಕ ಈ ವಿಚಾರದಲ್ಲಿ ತಲೆಹಾಕಲು ಇಷ್ಟಪಡಲಿಲ್ಲ. ಆದರೆ 1953ರಲ್ಲಿ ಹೊಸ ಅಧ್ಯಕ್ಷರು ಅಧಿಕಾರಕ್ಕೆ ಬಂದ ನಂತರ ಎಲ್ಲವೂ ಬದಲಾಯಿತು. CIA ಒಂದು ರಹಸ್ಯ ಕಾರ್ಯಾಚರಣೆಗೆ ಅನುಮತಿ ನೀಡಿತು. ಆ ಕಾರ್ಯಾಚರಣೆಯ ಹೆಸರು ಆಪರೇಷನ್ ಏಜಾಕ್ಸ್. ಒಂದು ಪ್ರಜಾಪ್ರಭುತ್ವ ಸರ್ಕಾರವನ್ನು ಉರುಳಿಸಲು ರಹಸ್ಯವಾಗಿ ಏನು ಮಾಡಲಾಯಿತು, ಅದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಈ ಚಾನಲ್ ಇನ್ಫೋ ಕನ್ನಡ ನಾಡು ಬೆಳೆಯಲು ನಿಮ್ಮ ಪ್ರೀತಿ ಬೇಕು. ಆದ್ದರಿಂದ ನನ್ನ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. 1953 ಬ್ರಿಟನ್ ಅಮೆರಿಕಕ್ಕೆ ಒಂದು ಎಚ್ಚರಿಕೆ ನೀಡಿತು. ಮೊಸಾದೆಗ್ ಅಧಿಕಾರದಲ್ಲೇ ಉಳಿದರೆ ಇರಾನ್ ಸೋವಿಯತ್ ಒಕ್ಕೂಟದ ಪ್ರಭಾವಕ್ಕೆ ಹೋಗಬಹುದು. ಆ ಸಮಯದಲ್ಲಿ ಜಗತ್ತು ಶೀತಲ ಸಮರದ ಮಧ್ಯದಲ್ಲಿತ್ತು. ಅಮೆರಿಕಾಗೆ ಈಗಾಗಲೇ ಚೀನಾದಲ್ಲಿ ಕಮ್ಯುನಿಸ್ಟ್ ಸರ್ಕಾರ ಅಧಿಕಾರಕ್ಕೆ ಬಂದಿತ್ತು. ಕೊರಿಯಾ ಯುದ್ಧವೂ ನಡೆದಿತ್ತು. ಹೀಗಾಗಿ ಕಮ್ಯುನಿಸಂ ಹರಡುವ ಭಯ ಅಮೆರಿಕಾದ ವಿದೇಶಾಂಗ ನೀತಿಯ ಪ್ರಮುಖ ಭಾಗವಾಗಿತ್ತು. ಈ ಹಿನ್ನೆಲೆಯಲ್ಲಿ ಅಮೆರಿಕ ಬ್ರಿಟನ್ನ ಮಾತಿಗೆ ಒಪ್ಪಿಗೆ ನೀಡಿತು. CIA ಮತ್ತು ಬ್ರಿಟನ್ನ MI6 ಸೇರಿ ಒಂದು ರಹಸ್ಯ ಕಾರ್ಯಾಚರಣೆಗೆ ಚಾಲನೆ ನೀಡಿದವು. ಅದರ ಹೆಸರು ಆಪರೇಷನ್ ಏಜಾಕ್ಸ್. ಈ ಕಾರ್ಯಾಚರಣೆಯ ಉದ್ದೇಶ ಸ್ಪಷ್ಟವಾಗಿತ್ತು: ಪ್ರಧಾನಮಂತ್ರಿ ಮೊಸಾದೆಗ್ ಅವರ ಸರ್ಕಾರವನ್ನು ಅಧಿಕಾರದಿಂದ ಕೆಳಗಿಳಿಸುವುದು. ನಂತರ ರಹಸ್ಯ ಕಾರ್ಯಾಚರಣೆ ಆರಂಭವಾಯಿತು. ಕೆಲವು ಪತ್ರಿಕೆಗಳಿಗೆ ಹಣ ನೀಡಿ ಮೊಸಾದೆಗ್ ವಿರುದ್ಧ ಲೇಖನಗಳನ್ನು ಪ್ರಕಟಿಸಲಾಯಿತು. ಕೆಲವು ರಾಜಕೀಯ ನಾಯಕರಿಗೂ ಬೆಂಬಲ ಕೋರಲಾಯಿತು. ನಗರದಲ್ಲಿ ಗೊಂದಲ ಉಂಟಾಗುವಂತೆ ಸಂಘಟಿತ ಪ್ರತಿಭಟನೆಗಳು ನಡೆದವು ಎಂದು ಹಲವಾರು ಇತಿಹಾಸಕಾರರು ವಿವರಿಸುತ್ತಾರೆ. ಇದರಿಂದ ದೇಶದಲ್ಲಿ ಅಸ್ಥಿರತೆ ಹೆಚ್ಚತೊಡಗಿತು. 1953 ಆಗಸ್ಟ್ 19 ಟೆಹರಾನ್ ನಗರದಲ್ಲಿ ಪರಿಸ್ಥಿತಿ ನಿಯಂತ್ರಣ ತಪ್ಪಿತು. ರಸ್ತೆಗಳಲ್ಲಿ ಹಿಂಸಾಚಾರ ನಡೆಯಿತು. ಸೈನಿಕರು ನಗರಕ್ಕೆ ಪ್ರವೇಶಿಸಿದರು. ಕೆಲವೇ ಗಂಟೆಗಳಲ್ಲಿ ಮೊಸಾದೆಗ್ ಸರ್ಕಾರ ಪತನವಾಯಿತು. ಅವರನ್ನು ಬಂಧಿಸಲಾಯಿತು. ನಂತರ ಅವರಿಗೆ ಜೈಲು ಶಿಕ್ಷೆ ವಿಧಿಸಲಾಯಿತು. ಉಳಿದ ಜೀವನವನ್ನು ಅವರು ಗೃಹಬಂಧನದಲ್ಲೇ ಕಳೆದರು. ಮೊಸಾದೆಗ್ ಅಧಿಕಾರ ಕಳೆದುಕೊಂಡ ನಂತರ ಶಾ ಮೊಹಮ್ಮದ್ ರೆಜಾ ಪಹ್ಲವಿ ಮತ್ತೆ ಸಂಪೂರ್ಣ ಅಧಿಕಾರಕ್ಕೆ ಬಂದರು. ಇರಾನ್ ಮತ್ತೆ ಪಾಶ್ಚಾತ್ಯ ರಾಷ್ಟ್ರಗಳ ಪ್ರಮುಖ ಮಿತ್ರವಾಯಿತು. ಅಮೆರಿಕಾದ ಕಂಪನಿಗಳಿಗೂ ಇರಾನ್ನ ತೈಲ ಕ್ಷೇತ್ರಗಳಲ್ಲಿ ಅವಕಾಶ ದೊರೆಯಿತು. ಅಮೆರಿಕಾದ ದೃಷ್ಟಿಯಲ್ಲಿ ಇದು ಒಂದು ದೊಡ್ಡ ರಾಜತಾಂತ್ರಿಕ ಯಶಸ್ಸಾಗಿತ್ತು. ಆದರೆ ಅನೇಕ ಇರಾನಿಯರ ದೃಷ್ಟಿಯಲ್ಲಿ ತಮ್ಮ ಪ್ರಜಾಪ್ರಭುತ್ವವನ್ನು ವಿದೇಶಿ ಶಕ್ತಿಗಳು ಕಸಿದುಕೊಂಡ ದಿನವಾಗಿತ್ತು. ಆ ದಿನ ಅಮೆರಿಕ ತನ್ನ ಗುರಿಯನ್ನು ಸಾಧಿಸಿತು. ಆದರೆ ಒಂದು ನಿರ್ಧಾರ ಮುಂದಿನ ಹಲವು ದಶಕಗಳವರೆಗೆ ಇರಾನಿನ ಜನರ ಮನಸ್ಸಿನಲ್ಲಿ ಆಳವಾದ ಗಾಯವನ್ನು ಬಿಟ್ಟಿತು. 1953ರ ನಂತರ ಶಾ ಮೊಹಮ್ಮದ್ ರೆಜಾ ಪಹ್ಲವಿ ಇರಾನ್ನ ಅತ್ಯಂತ ಶಕ್ತಿಶಾಲಿ ಆಡಳಿತಗಾರರಾದರು. ಅಮೆರಿಕ ಅವರ ಪ್ರಮುಖ ಮಿತ್ರವಾಗಿತ್ತು. ಇರಾನ್ಗೆ ಆಧುನಿಕ ಶಸ್ತ್ರಾಸ್ತ್ರಗಳು ಬಂದವು. ಹೊಸ ರಸ್ತೆಗಳು ನಿರ್ಮಾಣವಾದವು. ಕೈಗಾರಿಕೆಗಳು ಬೆಳೆಯಲು ಆರಂಭಿಸಿದವು. ನಗರಗಳು ವೇಗವಾಗಿ ಅಭಿವೃದ್ಧಿಯಾಗುತ್ತಿದ್ದವು. ಹೊರಗಿನಿಂದ ನೋಡಿದರೆ ಇರಾನ್ ಅಭಿವೃದ್ಧಿಯ ಹಾದಿಯಲ್ಲಿತ್ತು. ಆದರೆ ಈ ಅಭಿವೃದ್ಧಿಯ ಹಿಂದೆ ಮತ್ತೊಂದು ಕಥೆ ಇತ್ತು. ಶಾ ಸರ್ಕಾರವನ್ನು ಟೀಕಿಸಿದವರನ್ನು ಬಂಧಿಸಲಾಗುತ್ತಿತ್ತು. ಕೆಲವರನ್ನು ಜೈಲಿಗೆ ಕಳುಹಿಸಲಾಗುತ್ತಿತ್ತು. ಕೆಲವರು ಕಾಣೆಯಾಗುತ್ತಿದ್ದರು. ಈ ಕೆಲಸವನ್ನು ಮಾಡುತ್ತಿದ್ದ ಸಂಸ್ಥೆಯ ಹೆಸರು ಸವಕ್. ಇದು ಇರಾನ್ನ ಗುಪ್ತಚರ ಮತ್ತು ಭದ್ರತಾ ಸಂಸ್ಥೆಯಾಗಿತ್ತು. ಹಲವಾರು ಮಾನವ ಹಕ್ಕುಗಳ ಸಂಘಟನೆಗಳು ಸವಕ್ ವಿರುದ್ಧ ಬಂಧನ, ಹಿಂಸೆ ಮತ್ತು ದೌರ್ಜನ್ಯಗಳ ಆರೋಪಗಳನ್ನು ದಾಖಲಿಸಿವೆ. ಇನ್ನೊಂದು ಸಮಸ್ಯೆಯು ಬೆಳೆಯುತ್ತಿತ್ತು: ಶಾಹ್ನ ಐಷಾರಾಮಿ ಜೀವನ ಶೈಲಿ. ಒಂದೆಡೆ ಸಾಮಾನ್ಯ ಜನರು ಆರ್ಥಿಕ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರು. ಮತ್ತೊಂದೆಡೆ ರಾಜಮನೆತನದ ಭವ್ಯ ಸಮಾರಂಭಗಳು ನಡೆಯುತ್ತಿದ್ದವು. ಈ ಅಂತರ ದಿನೇ ದಿನೇ ಹೆಚ್ಚಾಗುತ್ತಿತ್ತು. ಜನರ ಅಸಮಾಧಾನವೂ ಹೆಚ್ಚಾಗುತ್ತಿತ್ತು. ಈ ಸಮಯದಲ್ಲಿ ಒಬ್ಬ ಧಾರ್ಮಿಕ ನಾಯಕ ಜನಪ್ರಿಯರಾಗತೊಡಗಿದರು. ಅವರ ಹೆಸರು ಆಯತೊಲ್ಲಾ ರುಹಲ್ಲಾ ಖೊಮೇನಿ. ಅವರು ಶಾ ಸರ್ಕಾರವನ್ನು ತೀವ್ರವಾಗಿ ಟೀಕಿಸುತ್ತಿದ್ದರು. ಈ ಕಾರಣಕ್ಕೆ ಅವರನ್ನು ದೇಶದಿಂದ ಹೊರಹಾಕಲಾಯಿತು. ಆದರೆ ಅವರ ಭಾಷಣಗಳು ಕ್ಯಾಸೆಟ್ ಟೇಪ್ಗಳ ಮೂಲಕ ಇರಾನ್ನಾದ್ಯಂತ ಹರಡತೊಡಗಿದವು. ಅವರ ಬೆಂಬಲಿಗರ ಸಂಖ್ಯೆ ಹೆಚ್ಚುತ್ತಲೇ ಹೋಯಿತು.
1978ರಲ್ಲಿ ದೇಶದಾದ್ಯಂತ ಭಾರೀ ಪ್ರತಿಭಟನೆಗಳು ಆರಂಭವಾದವು. ಲಕ್ಷಾಂತರ ಜನರು ಬೀದಿಗಿಳಿದರು. ಪ್ರಜಾಪ್ರಭುತ್ವಕ್ಕಾಗಿ, ಸ್ವಾತಂತ್ರ್ಯಕ್ಕಾಗಿ ಮತ್ತು ಶಾ ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿದರು. ಕೆಲವು ಪ್ರತಿಭಟನೆಗಳ ವೇಳೆ ಭದ್ರತಾ ಪಡೆಗಳು ಗುಂಡು ಹಾರಿಸಿದವು. ಇದರಿಂದ ಜನರ ಆಕ್ರೋಶ ಇನ್ನಷ್ಟು ಹೆಚ್ಚಾಯಿತು. 1979ರ ಜನವರಿಯಲ್ಲಿ ಶಾ ಇರಾನ್ ತೊರೆದರು. ಕೆಲವೇ ವಾರಗಳಲ್ಲಿ ಆಯತೊಲ್ಲಾ ಖೊಮೇನಿ ದೇಶಕ್ಕೆ ಮರಳಿದರು. ಲಕ್ಷಾಂತರ ಜನರು ಅವರನ್ನು ಸ್ವಾಗತಿಸಿದರು. ಕೆಲವೇ ತಿಂಗಳಲ್ಲಿ ಶತಮಾನಗಳ ರಾಜಮನೆತನದ ಆಡಳಿತ ಅಂತ್ಯವಾಯಿತು. ಇರಾನ್ ಇಸ್ಲಾಮಿಕ್ ರಿಪಬ್ಲಿಕ್ ಆಫ್ ಇರಾನ್ ಆಗಿ ಪರಿವರ್ತನೆಯಾಯಿತು. 1979ರಲ್ಲಿ ಶಾ ದೇಶವನ್ನು ತೊರೆದಿದರು. ಆದರೆ ಅದೇ ಸಮಯದಲ್ಲಿ ಅವರಿಗೆ ಕ್ಯಾನ್ಸರ್ ಚಿಕಿತ್ಸೆಗಾಗಿ ಅಮೆರಿಕಾಗೆ ಹೋಗಲು ಅನುಮತಿ ನೀಡಲಾಯಿತು. ಅಮೆರಿಕಾದ ದೃಷ್ಟಿಯಲ್ಲಿ ಇದು ಮಾನವೀಯ ನಿರ್ಧಾರವಾಗಿತ್ತು. ಆದರೆ ಅನೇಕ ಇರಾನಿಯರ ಮನಸ್ಸಿನಲ್ಲಿ ಒಂದು ಹಳೆಯ ನೆನಪು ಮತ್ತೆ ಜೀವಂತವಾಯಿತು. 1953ರ CIA ಬೆಂಬಲಿತ ಆಡಳಿತ ಬದಲಾವಣೆ. ಅಮೆರಿಕ ಮತ್ತೆ ಶಾ ಅವರನ್ನು ಅಧಿಕಾರಕ್ಕೆ ತರುತ್ತಿದೆಯೇ ಎಂಬ ಅನುಮಾನ ವೇಗವಾಗಿ ಹರಡಿತು. 1979ರ ನವೆಂಬರ್ 4 ನೂರಾರು ವಿದ್ಯಾರ್ಥಿಗಳು ತೆಹರಾನ್ನ ಅಮೆರಿಕಾದ ರಾಯಭಾರ ಕಚೇರಿಗೆ ನುಗ್ಗಿದರು. ಅವರು 52 ಅಮೆರಿಕನ್ ರಾಜತಾಂತ್ರಿಕರು ಮತ್ತು ಸಿಬ್ಬಂದಿಯನ್ನು ಬಂದಿಗಳಾಗಿ ತೆಗೆದುಕೊಂಡರು. ಈ ಬೆರಿಕಾದರಿ ಬಂಧಕ ಬಿಕ್ಕಟ್ಟು ಒಂದು ದಿನವಲ್ಲ, ಒಂದು ವಾರವಲ್ಲ, 444 ದಿನಗಳ ಕಾಲ ಮುಂದುವರಿಯಿತು. ಅಮೆರಿಕಾದ ಜನರಿಗೆ ಇದು ರಾಷ್ಟ್ರೀಯ ಅವಮಾನವಾಗಿತ್ತು. ಒಂದು ದೇಶದ ರಾಯಭಾರ ಕಚೇರಿ ವಶಪಡಿಸಿಕೊಳ್ಳಲ್ಪಟ್ಟಿತ್ತು. ರಾಜತಾಂತ್ರಿಕರನ್ನು ಬಂದಿಗಳಾಗಿ ಇರಿಸಲಾಗಿತ್ತು. ಅಧ್ಯಕ್ಷ ಜಿಮ್ಮಿ ಕಾರ್ಟರ್ ಬಂಧಿತರನ್ನು ರಕ್ಷಿಸಲು ರಹಸ್ಯ ಸೇನಾ ಕಾರ್ಯಾಚರಣೆಗೆ ಆದೇಶಿಸಿದರು. ಆದರೆ ಮರಳುಗಾಡಿನಲ್ಲಿ ಹೆಲಿಕಾಪ್ಟರ್ ಅಪಘಾತ ಸಂಭವಿಸಿತು. ಕಾರ್ಯಾಚರಣೆ ವಿಫಲವಾಯಿತು. 1981ರಲ್ಲಿ 444 ದಿನಗಳ ನಂತರ ಬಂಧಿತರನ್ನು ಬಿಡುಗಡೆ ಮಾಡಲಾಯಿತು. ಆದರೆ ಈ ಘಟನೆ ಎರಡು ದೇಶಗಳ ನಡುವಿನ ವಿಶ್ವಾಸವನ್ನು ಸಂಪೂರ್ಣವಾಗಿ ಮುರಿದು ಹಾಕಿತು. ಅಮೆರಿಕ ಮತ್ತು ಇರಾನ್ ರಾಜತಾಂತ್ರಿಕ ಸಂಬಂಧಗಳನ್ನು ಕಡಿತಗೊಳಿಸಿದವು. ಇಂದಿಗೂ ಅಧಿಕೃತ ರಾಜತಾಂತ್ರಿಕ ಸಂಬಂಧಗಳಿಲ್ಲ. ಇದರ ಮಧ್ಯೆಯೇ 1980ರಲ್ಲಿ ಮತ್ತೊಂದು ದೊಡ್ಡ ಯುದ್ಧ ಆರಂಭವಾಯಿತು. ಇರಾಕ್ನ ಅಧ್ಯಕ್ಷ ಸದ್ದಾಂ ಹುಸೇನ್ ಇರಾನ್ ಮೇಲೆ ದಾಳಿ ನಡೆಸಿದರು. ಈ ಯುದ್ಧ 8 ವರ್ಷಗಳ ಕಾಲ ಮುಂದುವರಿಯಿತು. ಲಕ್ಷಾಂತರ ಜನರು ಮೃತಪಟ್ಟರು ಅಥವಾ ಗಾಯಗೊಂಡರು. ಎರಡೂ ದೇಶಗಳು ಭಾರೀ ಆರ್ಥಿಕ ನಷ್ಟ ಅನುಭವಿಸಿದವು. ಈ ಯುದ್ಧದಲ್ಲಿ ಅಮೆರಿಕ ನೇರವಾಗಿ ಯುದ್ಧದಲ್ಲಿ ಭಾಗವಹಿಸಲಿಲ್ಲ. ಆದರೆ ಅಮೆರಿಕ ಇರಾಕ್ಗೆ ಗುಪ್ತಚರ ಮಾಹಿತಿ, ಕೆಲವು ತಂತ್ರಜ್ಞಾನ ಮತ್ತು ರಾಜತಾಂತ್ರಿಕ ಬೆಂಬಲ ನೀಡಿತು. ಇರಾಕ್ ರಾಸಾಯನಿಕ ಆಯುಧಗಳನ್ನು ಬಳಸಿದ ಆರೋಪಗಳೂ ಹೊರಬಂದವು. ಈ ವಿಷಯ ಇಂದಿಗೂ ಇತಿಹಾಸಕಾರರು ಮತ್ತು ಸಂಶೋಧಕರ ನಡುವೆ ವ್ಯಾಪಕವಾಗಿ ಚರ್ಚೆಯಾಗುತ್ತದೆ. ಇರಾನಿನ ಜನರ ದೃಷ್ಟಿಯಲ್ಲಿ ಅಮೆರಿಕ ಮತ್ತೆ ತಮ್ಮ ವಿರುದ್ಧ ನಿಂತಿದೆ ಎಂಬ ಭಾವನೆ ಇನ್ನಷ್ಟು ಬಲವಾಯಿತು. 1988ರಲ್ಲಿ ಯುದ್ಧ ಮುಗಿಯಿತು. ಆದರೆ ಅಮೆರಿಕ ಮತ್ತು ಇರಾನ್ ನಡುವಿನ ಸಂಘರ್ಷ ಅಲ್ಲೇ ಮುಗಿಯಲಿಲ್ಲ. ಇದೀಗ ಜಗತ್ತಿನ ಗಮನ ಇರಾನ್ನ ಅಣು ಕಾರ್ಯಕ್ರಮದ ಕಡೆ ತಿರುಗಿತು. ಇರಾನ್ ಹೇಳಿತು, ನಮಗೆ ಅಣುಶಕ್ತಿ ವಿದ್ಯುತ್ ಉತ್ಪಾದನೆ ಮತ್ತು ವೈಜ್ಞಾನಿಕ ಸಂಶೋಧನೆಗಾಗಿ ಬೇಕು. ಆದರೆ ಅಮೆರಿಕ, ಇಸ್ರೇಲ್ ಮತ್ತು ಕೆಲವು ಇತರ ರಾಷ್ಟ್ರಗಳು ಇರಾನ್ ಭವಿಷ್ಯದಲ್ಲಿ ಅಣ್ವಸ್ತ್ರಗಳನ್ನು ಅಭಿವೃದ್ಧಿಪಡಿಸಬಹುದು ಎಂಬ ಆತಂಕ ವ್ಯಕ್ತಪಡಿಸಿದವು. ಈ ಆತಂಕದ ಪರಿಣಾಮವಾಗಿ ಅಮೆರಿಕ ಮತ್ತು ಹಲವು ಪಾಶ್ಚಾತ್ಯ ರಾಷ್ಟ್ರಗಳು ಇರಾನ್ ಮೇಲೆ ಕಠಿಣ ಆರ್ಥಿಕ ನಿರ್ಬಂಧಗಳನ್ನು ಹೇರಿದವು. ತೈಲ ರಫ್ತು ಕಡಿಮೆಯಾಯಿತು. ವಿದೇಶಿ ಹೂಡಿಕೆ ಕುಸಿಯಿತು. ಇರಾನ್ನ ಕರೆನ್ಸಿ ಮೌಲ್ಯ ತೀವ್ರವಾಗಿ ಇಳಿಯಿತು. ಸಾಮಾನ್ಯ ಜನರ ಜೀವನವೂ ಹೆಚ್ಚು ಕಷ್ಟಕರವಾಯಿತು. 2015ರಲ್ಲಿ ಒಂದು ಐತಿಹಾಸಿಕ ಒಪ್ಪಂದ ನಡೆಯಿತು. ಇದನ್ನು JCPOA ಜಾಯಿಂಟ್ ಕಾಂಪ್ರಿಹೆನ್ಸಿವ್ ಪ್ಲಾನ್ ಆಫ್ ಆಕ್ಷನ್ ಎಂದು ಕರೆಯಲಾಯಿತು. ಈ ಒಪ್ಪಂದದ ಪ್ರಕಾರ ಇರಾನ್ ತನ್ನ ಅಣು ಕಾರ್ಯಕ್ರಮದ ಮೇಲೆ ಹಲವು ಮಿತಿಗಳನ್ನು ಒಪ್ಪಿಕೊಂಡಿತು. ಬದಲಾಗಿ ಕೆಲವು ಆರ್ಥಿಕ ನಿರ್ಬಂಧಗಳನ್ನು ಸಡಿಲಗೊಳಿಸಲಾಯಿತು. ಆ ಸಮಯದಲ್ಲಿ ಉದ್ವಿಗ್ನತೆ ಕಡಿಮೆಯಾಗಬಹುದು ಎಂಬ ನಿರೀಕ್ಷೆ ಮೂಡಿತ್ತು. ಆದರೆ 2018ರಲ್ಲಿ ಅಮೆರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಮೆರಿಕಾವನ್ನು ಈ ಒಪ್ಪಂದದಿಂದ ಹೊರತೆಗೆದರು. ಮತ್ತೆ ಕಠಿಣ ಆರ್ಥಿಕ ನಿರ್ಬಂಧಗಳನ್ನು ಜಾರಿಗೆ ತಂದರು. ಇದರ ನಂತರ
ಇರಾನ್ ಕೂಡ ಒಪ್ಪಂದದಲ್ಲಿದ್ದ ಕೆಲವು ಮಿತಿಗಳನ್ನು ಕ್ರಮೇಣ ಪಾಲಿಸದಿರಲು ಆರಂಭಿಸಿತು. ಇದರಿಂದ ಎರಡೂ ದೇಶಗಳ ನಡುವಿನ ಉದ್ವಿಗ್ನತೆ ಮತ್ತಷ್ಟು ಹೆಚ್ಚಾಯಿತು. ಇಂದು ಮಧ್ಯಪ್ರಾಚ್ಯದಲ್ಲಿ ಉದ್ವಿಗ್ನತೆ ಇನ್ನೂ ಮುಂದುವರಿದಿದೆ. ಅಮೆರಿಕ ಇರಾನ್ ಅಣ್ವಸ್ತ್ರಗಳನ್ನು ಹೊಂದಬಾರದು ಎಂದು ಹೇಳುತ್ತದೆ. ಇರಾನ್ ತಮ್ಮ ಭದ್ರತೆ ಮತ್ತು ಸ್ವಾಯತ್ತತೆಯನ್ನು ಕಾಪಾಡಿಕೊಳ್ಳುವ ಹಕ್ಕು ನಮಗಿದೆ ಎಂದು ಹೇಳುತ್ತದೆ. ಈ ನಡುವೆ ಇಸ್ರೇಲ್, ಸೌದಿ ಅರೇಬಿಯಾ ಮತ್ತು ಇತರ ಪ್ರಾದೇಶಿಕ ರಾಷ್ಟ್ರಗಳ ಭದ್ರತಾ ಆತಂಕಗಳು ಈ ಸಂಘರ್ಷವನ್ನು ಇನ್ನಷ್ಟು ಸಂಕೀರ್ಣಗೊಳಿಸುತ್ತವೆ. ಯಾರು ತಪ್ಪು? ಇದಕ್ಕೆ ಸರಳ ಉತ್ತರ ಇಲ್ಲ. ಇದು ಇತಿಹಾಸದ ಸಂಘರ್ಷ. ಒಂದು ನಿರ್ಧಾರ ಮತ್ತೊಂದಕ್ಕೆ ಕಾರಣ. ಹಾನಿ ಅನುಭವಿಸುವರು ಸಾಮಾನ್ಯ ಜನರು. ಈ ಡಾಕ್ಯುಮೆಂಟರಿ ಇಷ್ಟವಾದರೆ ಇನ್ಫೋ ಕನ್ನಡ ನಾಡುಗೆ ಬೆಂಬಲ ನೀಡಿ. ಇಂತಹ ಇತಿಹಾಸ, ವಿಜ್ಞಾನ ಮತ್ತು ವಿಶ್ವವನ್ನು ಬದಲಿಸಿದ ಘಟನೆಗಳ ಕುರಿತು ಇನ್ನಷ್ಟು ಆಳವಾದ ಡಾಕ್ಯುಮೆಂಟರಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.